ಗಂಡಸರಿಗೂ ಇನ್ನು ಮುಂದೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋವಂಥ ಅವಕಾಶ ಅಂತೆ. ಹೌದು, ಮಹಿಳೆಯರು ಹೇಗೆ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಫ್ರೀಯಲ್ಲಿಗೆ ಓಡಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಗಂಡಸರು ಕೂಡ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಫ್ರೀ ಬಸ್ಸಲ್ಲಿ ಓಡಾಡಬಹುದಂತೆ. ಹಾಗಿದ್ರೆ ಇದು ನಿಜಾನ? ಯಾವಾಗಿಂದ ಜಾರಿಗೆ ಬರುತ್ತೆ? ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಏನು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇದೆ? ನಮಗೆ ಇದು ಅಪ್ಲಿಕೇಬಲ್ ಆಗುತ್ತಾ ಅಂತ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳಿದ್ದಾವೆ. ಅದರಲ್ಲಿ ಒಂದು 2-3 ಯೋಜನೆಗಳು ಮಹಿಳೆಯರಿಗೆ ಅಂತಲೇ ಮೀಸಲಿದೆ. ಫ್ರೀ ಬಸ್ ಬಂದು ಮಹಿಳೆಯರಿಗೆ ಅಂತಲೇ ಇದೆ, ಗೃಹಲಕ್ಷ್ಮಿ ಬಂದು ಮಹಿಳೆಯರಿಗೆ ಅಂತಲೇ ಇದೆ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಆಲ್ಮೋಸ್ಟ್ ಮಹಿಳೆಯರ ಖಾತೆಗೇ ಹೋಗುತ್ತೆ. ಬಹಳಷ್ಟು ಹುಡುಗರ ಅಥವಾ ಪುರುಷರ ತೊಂದರೆ ಏನಪ್ಪ ಅಂದರೆ, ಕಾಂಗ್ರೆಸ್ಗೆ ಮಹಿಳೆಯರು ಅಷ್ಟೇನ ಓಟ್ ಹಾಕಿತ್ತು, ನಾವು ಓಟ್ ಹಾಕಿಲ್ವಾ, ನಮ್ಗೆ ಯಾವುದೇ ರೀತಿ ಫೆಸಿಲಿಟಿ ಇವ್ರು ಮಾಡ್ಕೊಡ್ಲಿಲ್ವಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ನ ಒಬ್ಬರು ಸ್ಟೂಡೆಂಟ್ ಕೇಳಿದ್ರು, ಸರ್ ನಮ್ಮ ಅಕ್ಕ, ನಮ್ಮಮ್ಮ, ನನ್ನ ತಂಗಿ ಎಲ್ಲ ಕೂಡ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ನಮಗೂ ಯಾಕೆ ನೀವು ಆ ರೀತಿ ಮಾಡಿಕೊಡ್ಬಾರ್ದು? ಸುಮಾರು ಜನ ಗಂಡಸರಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ಸ್ಟೂಡೆಂಟ್ಸ್ಗಳಿಗೆ ಸಹಾಯ ಆಗುತ್ತಲ್ವಾ ಸರ್ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಇದ್ರ ಬಗ್ಗೆ ಒಂದು ಚರ್ಚೆನ ಮಾಡ್ತೀವಿ, ನೋಡೋಣ ಅಂತ ಹೇಳಿದರು. ಅದಾದಮೇಲೆ ಎಲ್ಲ ಗಂಡಸರಿಗೂ ಫ್ರೀಯಾಗಿ ಕೊಟ್ಬಿಟ್ರೆ ನಾವು ಸರ್ಕಾರ ದಿವಾಳಿ ಆಗಿಬಿಡುತ್ತೆ ಅಥವಾ ಸಾರಿಗೆ ಇಲಾಖೆಯೇ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಸುಮ್ಮನಾಗಿದ್ರು. ಮತ್ತೆ ಈಗ ಪುರುಷರಿಗೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕಲ್ಪಿಸಿ ಗಂಡಸರು ಫ್ರೀಯಾಗಿ ಓಡಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಹೋಗಿದೆ. ಅದು ಈ ಸಲ ಇವರಿಂದ ಹೋಗಿಲ್ಲ, ನಮ್ಮ ಸ್ಪೀಕರ್ ಕಡೆಯಿಂದನೇ ಹೋಗಿದೆ. UT ಖಾದರ್ ಅವರು ಹೇಳಿದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ಗಂಡಸರಿಗೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಿಕೊಡೋದಕ್ಕೆ ಅವಕಾಶನ ಮಾಡಿ, ಅವರು ಕೂಡ ಸಹಾಯ ಆಗುತ್ತೆ. ಈಗ ಎಲ್ಲ ಬೆನಿಫಿಟ್ಗಳು ಮಹಿಳೆಯರಿಗೆ ಸಿಗ್ತಾ ಇದೆ ಅಲ್ವಾ? ಫ್ರೀ ಬಸ್ ಪ್ರಯಾಣ ಆದರೂ ಕೆಲವು ಗಂಡಸರಿಗೆ ಸಿಗಲಿ ಅಂತ. ಅದು ಯಾರಿಗೆ ಅಂತ ಹೇಳೋಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಿರೋ ಯಾರಿಗಾದರೂ ಗಂಡು ಮಕ್ಕಳಿಗೆ ಫ್ರೀ ಬಸ್ ಬೇಕು ಅಂತ ನಿಮಗೆ ಅನಿಸುತ್ತಾ? ಫ್ರೀ ಬಸ್ ಬೇಕು ಅಂದರೆ ಯಾವ ವರ್ಗದವರಿಗೆ? ಸ್ಕೂಲ್ ಮಕ್ಕಳಿಗೆ ಫ್ರೀ ಬಸ್ ಇರಲ್ಲ, ಅಥವಾ 60 ವರ್ಷ ಮೇಲ್ಪಟ್ಟಂಥವ್ರಿಗ, ಅಂಗವಿಕಲರಿಗೆ, ಯಾರಿಗೆ, ಯಾವ ರೀತಿಯ ಪುರುಷರಿಗೆ ಫ್ರೀ ಬಸ್ ಇರಬೇಕು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಸುಮಾರು ಜನ ಫ್ರೀ ಬಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಯಾಕಂದರೆ ಯಾವಾಗಲೂ ಕೂಡ ರಶ್ ಇರುತ್ತೆ, ಮಹಿಳೆಯರು ಸುಮ್ಮನೆ ಓಡಾಡ್ತಾ ಇರ್ತಾರೆ, ಊರಿಗೆ ಹೋಗೋದಿಕ್ಕೋ, ಟೆಂಪಲ್ ಹೋಗೋದಿಕ್ಕೋ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬಸ್ಗಳಲ್ಲಿ ಅಂತ. ಕೆಲ್ಸಕ್ಕೆ ಹೋಗೋರ್ಗಂತೂ ಅಥವಾ ಸ್ಕೂಲು ಕಾಲೇಜ್ ಸ್ಟೂಡೆಂಟ್ಸ್ಗಳದಂತೂ ಬರೀ ಕಂಪ್ಲೇಂಟು, ದಿನ ತುಂಬಿ ತುಳುಕ್ತಾ ಇರ್ತಾರೆ, ನಮಗೆ ಕಷ್ಟ ಆಗುತ್ತೆ, ಓಡಾಡೋದಕ್ಕೆ ಆಗೋದಿಲ್ಲ ಅಂತ. ಆದರೂ ಕೂಡ ಫ್ರೀ ಬಸ್ಗೆ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಇಲ್ಲಿವರೆಗೂ 400 ಕೋಟಿಗಿಂತ ಹೆಚ್ಚಿನ ಮಹಿಳೆಯರು, ಅಂದರೆ ಒಂದೇ ಮಹಿಳೆ ಸುಮಾರು ಸಲ ಓಡಾಡಿರ್ತಾರಲ್ಲ, ಕರ್ನಾಟಕದಲ್ಲಿ ಇರೋರೇ 6-7 ಕೋಟಿ, ನೀವೇನ್ರಿ 400 ಕೋಟಿ ಅಂತೀರಾ ಅಂತ ಹೇಳಕ್ಕೆ ಹೋಗಬೇಡಿ. ಅದೇ 6 ಕೋಟಿ ಮಹಿಳೆಯರಲ್ಲಿ 6 ಕೋಟಿ ಜನರಲ್ಲಿ 1 ಕೋಟಿ ಮಹಿಳೆಯರು ಇರ್ತಾರೆ ಅಂದರೆ ಸುಮಾರು ಸಲ ಅವ್ರು ಓಡಾಡಿರ್ತಾರಲ್ಲ, ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಹೇಳ್ತಾರೆ 1,000 ಕೋಟಿಗಷ್ಟು ಟಿಕೆಟ್ನ ಹರಿದಿದ್ದಾರಂತೆ, ಅಷ್ಟು ಹಣ ಖರ್ಚಾಗಿದೆ ಅಂತ. ಸುಮಾರು ಸಲ ಓಡಾಡಿರೋದ್ರಿಂದ ಒಳ್ಳೆ ಬೆನಿಫಿಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಅದು ಏನೇ ಇರಲಿ, ಅದು ಬಿಡಿ, ಅದು ರಾಜಕೀಯಕ್ಕೆ ಹೋಗುತ್ತೆ. ಸದ್ಯಕ್ಕೆ ಪುರುಷರಿಗೆ ಫ್ರೀ ಬಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನಮ್ಮ ಸ್ಪೀಕರ್ UT ಖಾದರ್ ಅವರು CM ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿನ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಡಯಾಲಿಸಿಸ್ಗೆ ಹೋಗುವಂತಹ ಪುರುಷರಿಗೆ ದಯವಿಟ್ಟು ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಳೋಕ್ಕೆ ಅವಕಾಶನ ಮಾಡಿಕೊಡಿ ಅಂತ. ಯಾಕಂದರೆ ಅವರು ವಾರಕ್ಕೆ ಒಂದು 2-3 ಸಲ ಡಯಾಲಿಸಿಸ್ಗೆ ಓಡಾಡ್ತಾ ಇರ್ತಾರೆ, ಅದಕ್ಕೆ ಸ್ವಲ್ಪ ಖರ್ಚಿರುತ್ತೆ. ಡಯಾಲಿಸಿಸ್ಗೆ ಸಪ್ರೇಟ್ ಖರ್ಚಿತ್ತು ಅಂದರೆ ಇವ್ರು ಬಸ್ ಚಾರ್ಜ್ಗೆ ಸ್ವಲ್ಪ ಅಮೌಂಟ್ ಎಲ್ಲ ಸುರಿಬೇಕಲ್ಲ. ಗೌರ್ಮೆಂಟಿಂದ ಎಷ್ಟೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಾ, ಸ್ವಲ್ಪ ಹುಷಾರಿಲ್ದಂಥವರಿಗೆ, ಡಯಾಲಿಸಿಸ್ ಇರೋವಂಥವರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅವರಿಗೆ ಫ್ರೀ ಬಸ್ ಮಾಡಿಕೊಡಿ ಅಂತ. ಮತ್ತೊಂದಷ್ಟು ಜನ ವಯಸ್ಸಾಗಿರೋಂಥವರಿಗೆ ಫ್ರೀ ಬಸ್ನ ಮಾಡಿದ್ರೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಮಹಿಳೆಯರು ಸುಮ್ಮನೆ ಓಡಾಡ್ತಾ ಇರ್ತಾರೆ, ಸುಮ್ಮನೆ ಪ್ರತಿದಿನ ಬಸ್ ಇಳಿಯೋದಕ್ಕಿಂತ ಕೆಲವ್ರಿಗೆ ಯೂಸ್ ಇರೋವಂಥವರಿಗೆ, ವಯಸ್ಸಾದಂಥವರಿಗೆ, ಈ ರೀತಿ ಹುಷಾರಿಲ್ಲದಂಥ ಪುರುಷರಿಗೂ ಕೂಡ ಈ ಬೆನಿಫಿಟ್ನ ಕೊಟ್ಟರೆ ನಿಜವಾಗ್ಲೂ ಸಹಾಯ ಆಗಬಹುದು ಅನಿಸುತ್ತೆ. ಸರ್ಕಾರ ಏನು ಅಧಿಕೃತವಾಗಿ ಹೇಳಿಲ್ಲ. ನಮ್ಮ ಸ್ಪೀಕರ್ UT ಖಾದರ್ ಅವರು ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದು ಕೊಟ್ಟಿದ್ದಾರೆ, ಗಂಡಸರಿಗೆ ಸ್ವಲ್ಪ ಫ್ರೀ ಕೊಡಿ, ಡಯಾಲಿಸಿಸ್ಗೆ ಹಾಸ್ಪಿಟಲ್ಗೆ ಹೋಗೋವಂಥವರಿಗೆ ಅಂತ. ಮುಂದಿನ ದಿನಗಳಲ್ಲಿ ಇದೇನಾದರೂ ಪಕ್ಕ ಆಯಿತು ಅಂದರೆ ಅವ್ರಿಗೆ ಏನೇನು ಸರ್ಟಿಫಿಕೇಟ್ ಬೇಕಾಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ಒಂದು ಡಿಸ್ಕಷನ್ ಅಂತೂ ನಡೀತಾ ಇದೆ, ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಪುರುಷರಿಗೂ ಕೂಡ ಫ್ರೀ ಬಸ್ ಅಂತ ಎಲ್ಲ ನೋಡಿರ್ತೀರಾ, ಅದೆಲ್ಲ ನೋಡೋದಕ್ಕೆ ಹೋಗ್ಬಿಡಿ. ಸದ್ಯಕ್ಕೆ ಇಷ್ಟೇ ಅಪ್ಡೇಟ್ ಇರೋದು. ಇವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ. ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು, ನೀವು ಕೂಡ ಲೈಕು ನಂಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.